ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿನ ಕಂಟಿನ್ಯೂಯೇಷನ್ ಬಂದುಬಿಟ್ಟು AC ಸರ್ಕ್ಯೂಟ್ಸ್ ಮತ್ತು AC ಕರೆಂಟ್ ಅಂತ. ಅದರಲ್ಲಿ ಬೇರೆ ಬೇರೆ ಸರ್ಕ್ಯೂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ರೆಸಿಸ್ಟರ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಇಂಡಕ್ಟರ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಕೆಪಾಸಿಟರ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್ ಯಾವ ಥರ ವೇರಿ ಆಗುತ್ತೆ, ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈಗ ಒಂದು ಇಂಪಾರ್ಟೆಂಟ್ ಸರ್ಕ್ಯೂಟ್ ಅಂದರೆ LCR ಸರ್ಕ್ಯೂಟ್. ಸೊ L ಅಂದರೆ ಇಂಡಕ್ಟರ್, C ಅಂದರೆ ಕೆಪಾಸಿಟರ್, R ಅಂದರೆ ರೆಸಿಸ್ಟರ್. ಈ ಮೂರನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ಮತ್ತು ಕರೆಂಟ್ ಯಾವ ಥರ ವೇರಿ ಆಗುತ್ತೆ, ಆಮೇಲೆ ಅದರಲ್ಲಿ ಟೋಟಲ್ ಅಪೋಸಿಷನ್ ಏನು ಅಂದರೆ ಇಂಪೆಡೆನ್ಸ್ ಅಂತ ಬರುತ್ತೆ, ಹಂಗಂದ್ರೆ ಏನು, ಅದಕ್ಕೆ ಈಕ್ವೇಷನ್ ಏನು, ಇವನ್ನೆಲ್ಲ ಡಿಸ್ಕಸ್ ಮಾಡೋಣ. ಇದು ಒಂಥರ ಇಂಪಾರ್ಟೆಂಟ್ ಕ್ವಶನ್, ಒಂದು 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ. ಬರೀ ಮೇನ್ ಎಕ್ಸಾಮ್ಗೆ ಅಲ್ಲ, ಎಂಟ್ರೆನ್ಸ್ ಎಕ್ಸಾಮ್ಗೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ರೆಸೋನೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ LCR ಸರ್ಕ್ಯೂಟ್ ಸೀರೀಸ್ ರೆಸೋನೆನ್ಸ್ ಅಂತ, ಎಲೆಕ್ಟ್ರಿಕಲ್ ರೆಸೋನೆನ್ಸ್ ಅಂತ. ಇನ್ಫ್ಯಾಕ್ಟ್ ಅದನ್ನು ಉಪಯೋಗಿಸ್ಕೊಂಡೆ ನಾವು ಇವತ್ತು ಏನು ರಿಸೀವಿಂಗ್ ಸಿಗ್ನಲ್ ರಿಸೀವಿಂಗ್ ಕಾನ್ಸೆಪ್ಟ್ ಇದೆಯಲ್ಲ, ರೇಡಿಯೋ, ಮೊಬೈಲ್, ಟೆಲಿವಿಷನ್ ಅಥವಾ ರೆಡಾರ್ಸ್, ವಾಕಿ ಟಾಕಿ, ಇವೆಲ್ಲದರಲ್ಲೂ ಕೂಡ ಸಿಗ್ನಲ್ಸನ್ನು ರಿಸೀವ್ ಮಾಡೋದಕ್ಕೆ ಅಂದರೆ ಈ ಕ್ಯಾಪ್ಚರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಸರ್ಕ್ಯೂಟೇ LCR ಸರ್ಕ್ಯೂಟ್. ಬನ್ನಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈಗ ಫಸ್ಟು ಸರ್ಕ್ಯೂಟನ್ನು ಬರೆದು ಬಿಡ್ತೀನಿ. L ಅಂದರೆ ಇಂಡಕ್ಟರ್, C ಅಂದರೆ ಕೆಪಾಸಿಟರ್, R ಅಂದರೆ ರೆಸಿಸ್ಟರ್. 3 ಕಾಂಪೊನೆಂಟ್ಗಳು LCR ಸೀರೀಸಲ್ಲಿದೆ, ಒಂದಾದ್ಮೇಲೆ ಒಂದು ಕನೆಕ್ಟ್ ಆಗಿದೆ. ಆಮೇಲೆ ಇದಿಷ್ಟನ್ನು ತಗೊಂಡು ಬಂದು ಒಂದು AC ಪವರ್ ಸಪ್ಲೈಗೆ ಅಂದರೆ AC ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದೀನಿ. AC ಸೋರ್ಸ್ V = VM sin ωt. ಇಂದಿನ ವಿಡಿಯೋಗಳಲ್ಲಿ ಇದನ್ನು E ಅಂತ ಬರೀತಾ ಇದ್ದೆ. ERV ಡಸಂಟ್ ಮೇಕ್ ಎನಿ ಡಿಫರೆನ್ಸ್, ಅದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. VM ಬಂದ್ಬಿಟ್ಟು ಪೀಕ್ ವ್ಯಾಲ್ಯೂ. ಆಮೇಲೆ ಈ ರೀತಿ ಕನೆಕ್ಟ್ ಮಾಡಿದಾಗ ಅದು ಸೀರೀಸ್ ಸರ್ಕ್ಯೂಟ್, ಅದು DC ಪವರ್ ಸಪ್ಲೈ ಇರಲಿ ಅಥವಾ AC ಪವರ್ ಸಪ್ಲೈ ಇರಲಿ, ಕರೆಂಟ್ ಮಾತ್ರ ಸೇಮ್ ಹರಿಯುತ್ತೆ. ಈ ಓಮ್ಸ್ ಲಾ ಚಾಪ್ಟರ್ನ ನೆನಪಿಸ್ಕೊಳ್ಳಿ. 3 ರೆಸಿಸ್ಟರ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಸೇಮ್ ಕರೆಂಟ್ ಹರಿಯುತ್ತೆ ಅಂತ ಹೇಳಿದ್ದೆ. ಹಾಗೆ ಕೆಪಾಸಿಟರ್ಸನ್ನು ಜ್ಞಾಪಿಸ್ಕೊಳ್ಳಿ. ಕೆಪಾಸಿಟರ್ಗಳನ್ನು ಒಂದ್ರ ಪಕ್ಕ ಜೋಡಿಸ್ಕೊಂಡು ಹೋದರೆ ಸೇಮ್ ಚಾರ್ಜ್ ಸ್ಟೋರ್ ಆಗುತ್ತೆ ಅಂತ ಹೇಳಿದೆ. ಹಾಗೆ ಪೈಪ್ಗಳನ್ನು ಒಂದ್ರ ಪಕ್ಕ ಜೋಡಿಸ್ಕೊಂಡು ಹೋದರೆ ಹರಿಯೋ ನೀರು ಸೇಮ್ ಇರುತ್ತೆ ಅಂತ ಹೇಳಿದೆ ಹಿಂದಿನ ವಿಡಿಯೋಗಳಲ್ಲಿ. ಹಾಗೆ ಇಲ್ಲಿ ಸೇಮ್ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಈಸ್ ಸೇಮ್, ವೋಲ್ಟೇಜಸ್ ಆರ್ ಡಿಫರೆಂಟ್. ಓಕೆನಾ? ಈಗ ಈ ಅಕ್ರಾಸ್ ದಿ ಇಂಡಕ್ಟರ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಅಕ್ರಾಸ್ ದ ಕೆಪಾಸಿಟರ್ ಕೂಡ ಡ್ರಾಪ್ ಆಗುತ್ತೆ, ಅಕ್ರಾಸ್ ದ ರೆಸಿಸ್ಟರ್ ಆಲ್ಸೋ ದೇರ್ ವಿಲ್ ಬಿ ಡ್ರಾಪ್ ಇನ್ ದ ಪೊಟೆನ್ಷಿಯಲ್. ವೆಲ್, ಅಕ್ರಾಸ್ ದ ಇಂಡಕ್ಟರ್ ವೋಲ್ಟೇಜ್ ಡ್ರಾಪ್ ಐ ರೈಟೆಡ್ ಆಸ್ VL, this as VC, this as VR. ಓಕೆ, ಸೊ ರೆಸಿಸ್ಟರ್ಸ್ ಎಲ್ಲ ಆದರೆ V1, V2, V3 ಅಂತ ಬರೀತಾ ಇದೆ. ಅದರಲ್ಲಿ ಇಂಡಕ್ಟರ್, ಕೆಪಾಸಿಟರ್, ರೆಸಿಸ್ಟರ್ ಇರೋದ್ರಿಂದ VL, VC, VR. ಈಗ ನಾನು ಈ ವೋಲ್ಟೇಜ್ ಮತ್ತು ಕರೆಂಟಿನ ಮಧ್ಯೆ ಯಾವ ಥರದ ರಿಲೇಷನ್ ಇದೆ ಅಂತ ಕಂಡುಹಿಡಿಯಬೇಕು. ಪ್ಲೀಸ್ ರಿಕಾಲ್ ಮೈ ಪ್ರೀವಿಯಸ್ ವಿಡಿಯೋಸ್. ಯಾವುದೇ ಒಂದು AC ಸರ್ಕ್ಯೂಟನ್ನು ಕೊಟ್ಟಾಗ ನಾವು 3 ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ವಿ. ಒಂದು ಕರೆಂಟಿನ ಈಕ್ವೇಷನ್ನು, ಇನ್ನೊಂದು ಕರೆಂಟ್ ಮತ್ತು ವೋಲ್ಟೇಜ್ ಯಾವ ಥರ ವೇರಿ ಆಗುತ್ತೆ ಅಂತ, ಮತ್ತು ಕೊನೆಯದಾಗಿ ಎಸ್ ಯು ಆರ್ ಕರೆಕ್ಟ್, ಪವರ್ ಲಾಸ್. ಓಕೆ, ಈಗ ಫಸ್ಟ್ ಕರೆಂಟಿನ ಕಡೆ ಗಮನ ಕೊಡೋಣ. ಕರೆಂಟ್ ಈಕ್ವೇಷನ್ ಕಂಡುಹಿಡಿಯಲಿಕ್ಕೆ ನಾವು ಫೇಸರ್ ಡಯಾಗ್ರಾಮಿನ ಮೊರೆ ಹೋಗ್ತೀವಿ, ಅಂದರೆ ಫೇಸರ್ ಡಯಾಗ್ರಾಮಿನ ಹೆಲ್ಪನ್ನು ತಗೋತೀವಿ. ನಿಮಗೆಲ್ಲ ಗೊತ್ತಿದೆ ಫೇಸರ್ ಡಯಾಗ್ರಾಮ್ ಅಂದರೆ ಏನು ಅಂತ. ವೋಲ್ಟೇಜ್ ಮತ್ತು ಕರೆಂಟ್ ಯಾವ ಥರ ವೇರಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋದೇ ಫೇಸರ್ ಡಯಾಗ್ರಾಮ್. ಆಯಿತಾ? ಅದನ್ನು ವೇವ್ ಥರ ಬರೆದ್ರೆ ವೇವ್ ಡಯಾಗ್ರಾಮ್ ಅಂತ ಕರಿತೀವಿ. ಅದೇ ವೆಕ್ಟರ್ ಫಾರ್ಮ್ಯಾಟಲ್ಲಿ ಬರೆದ್ರೆ ಫೇಸರ್ ಡಯಾಗ್ರಾಮ್ ಅಂತ ಕರಿತೀವಿ. ಓಕೆ, ನೋಡಿ, ಫಾಲೋ ಕೇರ್ಫುಲಿ. ಫಸ್ಟ್ ಬರೀ ರೆಸಿಸ್ಟರ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಫೇಸರ್ ಡಯಾಗ್ರಾಮ್ ಹಿಂಗಿರುತ್ತೆ. ಇದು ಕರೆಂಟ್, ಇದು ಆಮೇಲೆ ಇದು ವೋಲ್ಟೇಜ್, ಇದನ್ನು VR ಅಂತ ಕರಿತೀನಿ. ಓಕೆ, ಸೊ ಇದನ್ನು O ಅಂತ ತಗೊಂಡ್ರೆ OA ರೆಪ್ರೆಸೆಂಟ್ಸ್ ಕರೆಂಟ್, OB ರೆಪ್ರೆಸೆಂಟ್ಸ್ ವೋಲ್ಟೇಜ್. ಸೊ ಇಲ್ಲಿ ಬರ್ದಿರ್ತೀನಿ, OA ರೆಪ್ರೆಸೆಂಟ್ಸ್ ಕರೆಂಟ್, OB ರೆಪ್ರೆಸೆಂಟ್ಸ್ VR. ಓಕೆನಾ? ಸರಿ, ಇದು ಬರೀ ರೆಸಿಸ್ಟರ್ ಇದ್ದರೆ ಮಾತ್ರ. ಅದೇ ಒಂದು ವೇಳೆ ಇಂಡಕ್ಟರ್ ಇದ್ದರೆ, ಇನ್ ಕೇಸ್ ಆಫ್ ಇಂಡಕ್ಟರ್ ವೋಲ್ಟೇಜ್ ಈಸ್ ಅಹೆಡ್ ಆಫ್ ಕರೆಂಟ್. ಈಗ ಕರೆಂಟಿಗೆ ಕಂಪೇರ್ ಮಾಡಿಕೊಂಡ್ರೆ ವೋಲ್ಟೇಜ್ ಮುಂದೆ ಇರುತ್ತೆ. ಐ ಕಾಲ್ ದಿಸ್ ಆಸ್ OB. ಬಿ ಆಗಿದೆಯಲ್ವಾ, ಐ ಕಾಲ್ ಇಟ್ ಆಸ್ OC ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಸರ್? ಇಟ್ ರೆಪ್ರೆಸೆಂಟ್ಸ್ VL, ವೋಲ್ಟೇಜ್ ಅಕ್ರಾಸ್ ದಿ ಇಂಡಕ್ಟರ್.
ಗೊತ್ತಾಯ್ತಲ್ವಾ? ಒಂದು ವೇಳೆ ಬರೀ ಕೆಪಾಸಿಟರ್ ಇದ್ದರೆ ಯಾವ ಥರ ಇರುತ್ತೆ? ಇಟ್ ಈಸ್ ಬಿಹೈಂಡ್, ಅಂದರೆ ಕರೆಂಟಿನ ಹಿಂಭಾಗಕ್ಕಿರುತ್ತೆ. ನೋಡಿ, ಇದು ಕರೆಂಟ್ ಅಂದ್ಕೊಳ್ಳಿ, ಇದು ವೋಲ್ಟೇಜ್. ರೆಸಿಸ್ಟರ್ ಆದರೆ ಹೀಗೆ, ಇಂಡಕ್ಟರ್ ಆದರೆ ಹೀಗೆ, ಕೆಪಾಸಿಟರ್ ಆದರೆ ಹೀಗೆ. ಆಯಿತಾ? ಇನ್ ದ ಫೇಸ್, ಅಹೆಡ್, ಬಿಹೈಂಡ್. ಓಕೆ, ದಿಸ್ ಐ ಕಾಲ್ ಆಸ್ ಓ ಡಿ. ಸೊ ಓ ಡಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ವಿ ಸಿ. ಈಸ್ ಇಟ್ ಕ್ಲಿಯರ್? ನೌ ಲುಕ್ ಅಟ್ ದ ಡಯಾಗ್ರಾಮ್. ಫಾರ್ ಟೈಮ್ ಬೀಯಿಂಗ್ ನೆಗ್ಲೆಕ್ಟ್ ಅಲ್ಲ, ಡೋಂಟ್ ಕನ್ಸಿಡರ್ ಓ ಬಿ. ಲುಕ್ ಅಟ್ ಓ ಸಿ ಆ್ಯಂಡ್ ಓ ಡಿ. ಓ ಸಿ ಮತ್ತು ಓ ಡಿ ವಿರುದ್ಧ ದಿಕ್ಕಿನಲ್ಲಿದ್ದಾವಲ್ವಾ, ಆಪೋಸಿಟ್ ಸೈಡಲ್ಲಿದ್ದಾವಲ್ವಾ, ಹಾಗಾಗಿ ವಿ ಹ್ಯಾವ್ ಟು ಗೋ ಫಾರ್ ದಿ ಡಿಫರೆನ್ಸ್. ಓ ಸಿ ಮೈನಸ್ ಓ ಡಿ ತಗೋಬೇಕು. ಓ ಸಿ ಮೈನಸ್ ಓ ಡಿ ಅಂದರೆ ಒಂದು ವೇಳೆ ಓ ಸಿ ಮತ್ತು ಓ ಡಿ ಸೇಮ್ ವ್ಯಾಲ್ಯೂ ಇದ್ದರೆ ಓ ಸಿ ಮೈನಸ್ ಓ ಡಿ 0 ಆಗುತ್ತೆ. ಈಗ ನಾನು ಸದ್ಯಕ್ಕೆ ಓ ಸಿ ಗ್ರೇಟರ್ ದ್ಯಾನ್ ಓ ಡಿ ಅಂತ ತಗೊಂಡಿದ್ದೀನಿ. ನೋಡಿ, ಲೆಂತ್ ಇದು ಸ್ವಲ್ಪ ಜಾಸ್ತಿ ಇದೆ, ಇದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಓ ಸಿ ಮೈನಸ್ ಓ ಡಿ 0 ಆಗಲ್ಲ ಅಂತ ತಗೊಂಡಿದ್ದೀನಿ. ಮುಂದೆ ಆದರೆ ಏನಾಗುತ್ತೆ ಅದನ್ನು ಆಮೇಲೆ ಹೇಳ್ತೀನಿ. ಈಗ ಓ ಸಿ ಬಂದ್ಬಿಟ್ಟು ಲೆಡಸೆ 10 ಇದೆ, ಓ ಡಿ ಬಂದ್ಬಿಟ್ಟು ಲೆಡಸೆ 4 ಇದೆ, ಅವಾಗ 10 ಮೈನಸ್ 4 6 ಆಗುತ್ತೆ ಅಲ್ವಾ? ಓಕೆ, ಅದು ಈ ಕಡೆಗೆ ಬರುತ್ತೆ. ಲೆಟ್ ಮೀ ಟೇಕ್ ದಟ್ ಪಾಯಿಂಟ್ ಆಸ್ ಇ ಅಂತ ತಗೊಳ್ಳೋಣ. ಅಲ್ಲಿಗೆ ಓ ಇ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ಓ ಸಿ ಮೈನಸ್ ಓ ಡಿ. ದಟ್ ಮೀನ್ಸ್ ವಿ ಎಲ್ ಮೈನಸ್ ವಿ ಸಿ. ಇವೆಲ್ಲ ಬಹಳ ಮುಖ್ಯ ಬೇಕಾಗುತ್ತೆ ನನಗೆ ಡಿರೈವೇಷನ್ಗೆ. ವೆಲ್, ಓ ಇ ರೆಪ್ರೆಸೆಂಟ್ಸ್ ವಾಟ್? ವಿ ಎಲ್ ಮೈನಸ್ ವಿ ಸಿ. ಓಕೆ, ನೋಡಿ, ಮುಂಚೆ 3 ವೆಕ್ಟರ್ಸ್ ಇತ್ತು. ಈ ಕಡೆ ಒಂದು ಬರೀ ವೋಲ್ಟೇಜ್, ಕರೆಂಟನ್ನು ಸದ್ಯಕ್ಕೆ ಗಮನಕ್ಕೆ ತಗೊಳ್ಳೋದು ಬೇಡ. ಒಂದು ವಿ ಆರ್ ಅಂತ, ಒಂದು ವಿ ಎಲ್ ಅಂತ, ಒಂದು ವಿ ಸಿ ಅಂತ. ಇಲ್ಲಿ ವಿ ಎಲ್ ವಿ ಸಿ ಬರ್ದಿಲ್ಲ, ಅಲ್ಲೇ ಬರೆದ್ಬಿಟ್ಟಿದ್ದೀನಿ. ಓ ಸಿ ಓ ಡಿ ಓ ಬಿ ಅಂತ ಇತ್ತು. ಈಗ ಓ ಸಿ ಮೈನಸ್ ಓ ಡಿ ಹೋಗ್ಬಿಟ್ಟು ಓ ಇ ಆಗಿದೆ. ಸೊ ಓ ಇ ಬಂದ್ಬಿಟ್ಟು ವಿ ಎಲ್ ಮೈನಸ್ ವಿ ಸಿ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮಕ್ಕಳೇ, ಈಗ ಈ ರೆಕ್ಟ್ಯಾಂಗಲ್ ಅನ್ನು ಕಂಪ್ಲೀಟ್ ಮಾಡೋಣ. ಫಸ್ಟ್ ಪಿ ಯು ಸಿನಲ್ಲಿ ನಿಮಗೆ ವೆಕ್ಟರ್ ಅಡಿಷನ್, ವೆಕ್ಟರ್ ಸಬ್ಟ್ರಾಕ್ಷನ್ ಅನ್ನು ಹೇಳ್ಕೊಟ್ಟಿರ್ತಾರೆ. ಈಗ ನೋಡಿ, ಇದು ಒಂದು ವೆಕ್ಟರ್, ಇದು ಒಂದು ವೆಕ್ಟರ್. ಈ ಥರ ಒಂದು ವೆಕ್ಟರ್ ಇದೆ, ಈ ಥರ ಒಂದು ವೆಕ್ಟರ್ ಇದೆ ಅಂದರೆ ಅದರ ರಿಸಲ್ಟೆಂಟ್ ಅನ್ನು ಹಿಂಗ್ತಾನೆ ಕಂಡುಹಿಡಿತಾರೆ. ಅದರ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದಿ ಡಯಾಗನಲ್ ಅಲ್ವಾ? ಎಸ್ ಸರ್. ಸೊ ಐ ಡ್ರಾ ದಿಸ್ ಲೈನ್. I take this as R. That OR represents the final voltage V. OR represents final voltage, that is resultant voltage V. This is a phasor diagram. Phasor diagram ಅರ್ಥ ಆಯಿತು ಅಂತಂದರೆ 70% ಆಫ್ ದ ಪ್ರಾಬ್ಲಮ್ ಕಂಪ್ಲೀಟ್ ಆದಂಗೇನೆ. ಓಕೆನಾ? ಸೊ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಇಲ್ಲಿ ಕರೆಂಟನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ವೋಲ್ಟೇಜಸ್ಸನ್ನು ಬರೆದಿದ್ದೀನಿ. ಬರೀ ರೆಸಿಸ್ಟರ್ ಆದರೆ ಇನ್ ದ ಫೇಸ್, ಬರೀ ವೋಲ್ಟೇಜ್ ಆದರೆ ಅಹೆಡ್ ಆಫ್ ದಿ ಕರೆಂಟ್, ಕೆಪಾಸಿಟರ್ ಆದರೆ ಬಿಹೈಂಡ್ ದಿ ಕರೆಂಟ್. ಸೊ ಓ ಬಿ ಓ ಸಿ ಓ ಡಿ. ಸದ್ಯಕ್ಕೆ ಓ ಬಿಯನ್ನು ಪೆಂಡಿಂಗಲ್ಲಿಟ್ಟು ಓ ಸಿ ಮತ್ತು ಓ ಡಿ ತೊಗೊಂಡಿದ್ದೆ. ಓ ಸಿ ಈಸ್ ಮೋರ್ ದ್ಯಾನ್ ಓ ಡಿ, ಸೊ ಐ ಗೋ ಫಾರ್ ಓ ಸಿ ಮೈನಸ್ ಓ ಡಿ. ದಟ್ ಈಸ್ ನಥಿಂಗ್ ಬಟ್ ಓ ಇ. ದಟ್ ಈಸ್ ಓ ಸಿ ಮೈನಸ್ ಓ ಡಿ, ದಟ್ ಈಸ್ ವಿ ಎಲ್ ಮೈನಸ್ ವಿ ಸಿ. ಆ ನಂತರ ಓ ಇ ಮತ್ತು ಓ ಬಿಗೆ ರಿಸಲ್ಟೆಂಟ್ ವೆಕ್ಟರ್ ಓ ಆರ್. ಇದು ಮತ್ತು ಇದಕ್ಕೆ ರಿಸಲ್ಟೆಂಟ್ ವೆಕ್ಟರ್ ಮಧ್ಯದಲ್ಲಿರುತ್ತೆ ಡಯಾಗನಲ್. ಅದನ್ನು ಓ ಆರ್ ಅಂತ ತಗೊಂಡು ವಿ ಅಂತ ಬರ್ದಿದ್ದೀನಿ. ಸರಿ ಅಲ್ವಾ? ಈಗ ನೋಡಿ, ಇದು ಫೈನಲ್ ವೋಲ್ಟೇಜ್, ಇದು ಫೈನಲ್ ವೋಲ್ಟೇಜ್, ಇದು ಫೈನಲ್ ಕರೆಂಟ್. ಲುಕ್ ಅಟ್ ದಿ ಟ್ರಯಾಂಗಲ್ ಓ ಬಿ ಆರ್. ಓ ಬಿ ಆರ್ ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಓಕೆ, ಎಸ್. ಇನ್ ಟ್ರಯಾಂಗಲ್ ಓ ಬಿ ಆರ್ ಪ್ಲೀಸ್ ರೈಟ್ ಪೈಥಾಗರಸ್ ಥಿಯರಮ್. ಏನಂತ? ಓ ಆರ್ ಸ್ಕ್ವಯರ್ is equal to OB square plus BR square. BR square is nothing but OE square. ಅರ್ಥ ಆಗ್ತಿದೆಯಾ? BR square is nothing but OE square. So I straight away write OE square. Right? Okay. OR square is nothing but OB square. OB square ಅಂದರೆ ಓಕೆ, OR ಗೂ ಬೇಕಾದರೆ ನೀವು V ಅಂತ ಬರೆದ್ಬಿಡಿ. ಸೊ ಇದನ್ನು ಏನು OB OR ಅಂತ ಬರೆಯೋದು ಬೇಡ. ಸೊ ಓ ಆರ್ ಆಲ್ರೆಡಿ ಡಿಸೈಡ್ ಆಗಿದೆ ವಿ ಅಂತ. ಸೊ ಯು ರೈಟ್ ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಓ ಬಿ ಆಲ್ರೆಡಿ ಡಿಸೈಡ್ ಆಗಿದೆ ವಿ ಆರ್ ಸ್ಕ್ವಯರ್ ಅಂತ, ಪ್ಲಸ್ ಓ ಇ ಡಿಸೈಡ್ ಆಗಿದೆ ವಿ ಎಲ್ ಮೈನಸ್ ವಿ ಸಿ ಅಂತ, ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವಯರ್. Following, no? Okay. Now coming back to this equation,
ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು ವಿ ಆರ್ ಸ್ಕ್ವಯರ್ ಮೀನ್ಸ್ ಐ ಆರ್ ಹೋಲ್ ಸ್ಕ್ವಯರ್, ಓಮ್ಸ್ ಲಾ. ವಿ ಈಸ್ ಈಕ್ವಲ್ ಟು ಐ ಆರ್ ಪ್ಲಸ್ VL means I into XL minus VC means I into XC whole square. ಅರ್ಥ ಆಗ್ತಿದೆಯಾ ಮಕ್ಕಳೇ? ವೋಲ್ಟೇಜ್ ಓಮ್ಸ್ ಲಾ ಅನ್ನು ಬಳಸ್ತಾ ಇದ್ದೀನಿ. ಓಕೆ, ಅಲ್ಲಿಗೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ ಇದನ್ನ ಐ ಸ್ಕ್ವಯರ್ ಆರ್ ಸ್ಕ್ವಯರ್ ಬರಿತೀನಿ. ಇಲ್ಲಿ ಐ ಸ್ಕ್ವಯರ್ ಕಾಮನ್ ತಗೊಂಡ್ರೆ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವಯರ್ ಆಯಿತು. ಫಾಲೋಯಿಂಗ್ ನೋ? ಎಸ್ ಸರ್. ದಟ್ ಈಸ್ ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು, ಮತ್ತೆ ಐ ಸ್ಕ್ವಯರ್ ಕಾಮನ್ ಆಗುತ್ತೆ, ಒಳಗಡೆ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವಯರ್ ಆಯಿತು. ಓಕೆನಾ? ಫಾಲೋಯಿಂಗ್ ನೋ? ಐ ಥಿಂಕ್ ಇಟ್ ಈಸ್ ವೆರಿ ಸಿಂಪಲ್, ಏನಂತ ಕಾಂಪ್ಲಿಕೇಶನ್. ಅದನ್ನೇ ನಾನು ಹೇಳಿದ್ದು, ಈ ಫೇಸರ್ ಡಯಾಗ್ರಾಮ್ ಒಂದು ಗೊತ್ತಾಗ್ಬಿಟ್ರೆ ಮುಂದಿಂದೆಲ್ಲ ಸುಲಲಿತವಾಗಿ ಸಾಗುತ್ತೆ ಅಂತ. ಅದೇ ಆಗ್ತಾ ಇದೆ. ಈಗ ಸ್ಕ್ವೇರ್ ರೂಟ್ ಮಾಡಿ, ವಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ರೂಟ್ ಈಸ್ ಐ ಇಂಟು ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವಯರ್. ನೋಡಿ ಮಕ್ಕಳೇ, ಯಾವುದೇ ಒಂದು ಈಕ್ವೇಷನ್ನು ಈ ಥರ ವಿ ಈಸ್ ಈಕ್ವಲ್ ಟು ಐ ಇಂಟು ಸಮಥಿಂಗ್ ಇದ್ದರೆ ದಟ್ ಸಮಥಿಂಗ್ ಮಸ್ಟ್ ಬಿ ರೆಸಿಸ್ಟೆನ್ಸ್, ದಟ್ ಸಮಥಿಂಗ್ ಮಸ್ಟ್ ಬಿ ಅನ್ ಅಪೋಸಿಷನ್, ದಟ್ ಸಮಥಿಂಗ್ ಮಸ್ಟ್ ಬಿ ದಿ ಅಪೋಸಿಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟ್. ಈಗ ನೋಡಿ, ವಿ ಜಾಗದಲ್ಲಿ ವಿ ಆರ್ ಜಾಗದಲ್ಲಿ ಐ ಆರ್ ಬರದೆ, ವಿ ಎಲ್ ಜಾಗದಲ್ಲಿ ಐ ಎಕ್ಸ್ ಎಲ್ ಬರದೆ, ವಿ ಸಿ ಜಾಗದಲ್ಲಿ ಐ ಎಕ್ಸ್ ಸಿ ಬರದೆ. ಆರ್ ಎಕ್ಸ್ ಎಲ್ ಎಕ್ಸ್ ಸಿ ದೇ ಆಲ್ ಆರ್ ಅಪೋಸಿಷನ್ಸ್ ಓನ್ಲಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಇದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಎಕ್ಸ್ ಎಲ್ ಅನ್ನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತೀವಿ, ಎಕ್ಸ್ ಸಿ ಅನ್ನು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ದಿ ಅಪೋಸಿಷನ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಆಲ್ಸೋ ದಿ ಅಪೋಸಿಷನ್. ಹಾಗಾಗಿ ಆರ್ ಎಕ್ಸ್ ಎಲ್ ಎಕ್ಸ್ ಸಿ ಎಲ್ಲನೂ ಅವೆಲ್ಲ ಅಪೋಸಿಷನ್ಸ್ಗಳೇನೆ. ನೌ ಲುಕ್ ಅಟ್ ದಿಸ್ parameter under the square root. This is nothing but collection of oppositions. This is nothing but a collection of oppositions which I write as I into Z. Where Z is nothing but root of R square plus XL minus XC whole square. This is known as impedance. What is impedance? Impedance ಅಂದರೆ ಏನು? ಇಟ್ ಈಸ್ ಅ ಟೋಟಲ್ ಅಪೋಸಿಷನ್ ಆಫರ್ಡ್ ಬೈ ಇಂಡಕ್ಟರ್, ಕೆಪಾಸಿಟರ್, ರೆಸಿಸ್ಟರ್ ಟು ದ ಫ್ಲೋ ಆಫ್ ಕರೆಂಟ್ ಇನ್ ಎ ಸಿ ಸರ್ಕ್ಯೂಟ್. ಟು ದ ಫ್ಲೋ ಆಫ್ ಎ ಸಿ ಅಂದರೆ ಮುಗಿದೋಯ್ತು. ಇಟ್ ಈಸ್ ದ ಕಲೆಕ್ಟಿವ್ ಅಪೋಸಿಷನ್ ಆಫರ್ಡ್ ಟು ದ ಎ ಸಿ ಬೈ ಇಂಡಕ್ಟರ್, ಕೆಪಾಸಿಟರ್ ಆ್ಯಂಡ್ ರೆಸಿಸ್ಟರ್. ಆ್ಯಂಡ್ ವಾಟ್ ಈಸ್ ಇಟ್ಸ್ ಎಸ್ ಐ ಯೂನಿಟ್? Obviously it should be ohm because it is the opposition. Okay, ಈ ಕ್ವಶನ್ ಅನ್ನು ಎರಡು ತರ ಕೇಳ್ತಾರೆ. ಒಂದು, obtain the expression for impedance in LCR series circuit using phasor diagram. ಆಕ್ಚುಲಿ ಇಲ್ಲಿ ಎರಡು ಮೆಥಡ್ ಇದೆ, ಅನಾಲಿಟಿಕಲ್ ಮೆಥಡ್ ಅಂತ ಒಂದು, ಫೇಸರ್ ಡಯಾಗ್ರಾಮ್ ಮೆಥಡ್ ಅಂತ ಒಂದು. ಅನಾಲಿಟಿಕಲ್ ಮೆಥಡ್ ಅನ್ನು ತೆಗೆದುಬಿಟ್ಟಿದ್ದಾರೆ, ಸೊ ಅದು ತುಂಬ ಲೆಂತಿ ಇದೆ. ಇದು ಫೇಸರ್ ಡಯಾಗ್ರಾಮ್ ಬಹಳ ಸುಲಭವಾಗಿದೆ. ಜಸ್ಟ್ ವಿ ಸ್ಟಾರ್ಟ್ ವಿತ್ ಪೈಥಾಗರಸ್ ಥಿಯರಮ್ ಅಷ್ಟೇನೆ. ಸೊ ಇಂಪೆಡೆನ್ಸ್ಗೆ ಈಕ್ವೇಷನ್ ಅನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಕೆಲವೊಮ್ಮೆ ಒಪ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಅಂತ ಕೂಡ ಕೇಳ್ತಾರೆ. ಕರೆಂಟ್ಗೂ ಎಕ್ಸ್ಪ್ರೆಷನ್ ಅನ್ನು ಬರೀಬೇಕು. ಮತ್ತೆ ಬರೋಣ ಇಲ್ಲಿಗೆ, ಐ ಇಸ್ ಈಕ್ವಲ್ ಟು, ವಾಪಸ್ ಇಲ್ಲಿಗೆ ಬರೋಣ. ಇದನ್ನು ಬರೆಯೋದಾದ್ರೆ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝೆಡ್, ವೇರ್ ವಿ ಸ್ಟ್ಯಾಂಡ್ಸ್ ಫಾರ್ ಅಪ್ಲೈಡ್ ಇ ಎಮ್ ಎ, ಝೆಡ್ ಇಸ್ ದ ಕಲೆಕ್ಟಿವ್ ಅಪೋಸಿಷನ್. ಗೊತ್ತಾಗ್ತಿದೆಯಾ ಮಕ್ಕಳೇ? ಆದರೆ ಇದಿನ್ನೂ ಕಂಪ್ಲೀಟ್ ಆಗಿಲ್ಲ, ಯಾಕೆ ಅಂತ ಹೇಳ್ತೀನಿ. ಇದ್ರ ಪ್ರಕಾರ ಕರೆಂಟು ವೇರಿಯಬಲ್ ಅಲ್ವಾ, ಯಾಕಂದರೆ ಇದು ಎ ಸಿ ಸರ್ಕ್ಯೂಟ್ ಅಲ್ವಾ, ಕರೆಂಟ್ ವೇರಿಯಬಲ್. ಹಾಗಾಗಿ ವಿ ಬೈ ಝೆಡ್ ಅನ್ನು ವಿ ಫಾರ್ಮುಲಾ ಹಾಕಿದರೆ ಐ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಡಿವೈಡೆಡ್ ಬೈ ಝೆಡ್. ಈಗಲೂ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಯಾಕೆ ಅಂತ ಹೇಳ್ತೀನಿ. ಬರೀ ಸೈನ್ ಒಮೆಗಾ ಟಿ ಬರೆದುಬಿಟ್ರೆ ಕರೆಂಟ್ ಮತ್ತು ವೋಲ್ಟೇಜ್ ಎರಡೂ ಇನ್ ಫೇಸ್ ಇದೆ ಅನ್ನೋ ಮೀನಿಂಗ್ ಬರುತ್ತೆ, ಎರಡು ಇನ್ ಫೇಸ್ ಇದೆ ಅನ್ನೋ ಮೀನಿಂಗ್ ಬರುತ್ತೆ. ಆದರೆ ಇನ್ ಫೇಸ್ ಇಲ್ಲ ಇವಾಗ.
ಬರೀ ರೆಸಿಸ್ಟರ್ ಇದ್ದಿದ್ರೆ ಇನ್ ಫೇಸ್ ಇರ್ತಾ ಇತ್ತು. ಈಗ ವೋಲ್ಟೇಜ್ ಈ ಕಡೆಗಿಲ್ಲ, ಈ ಕಡೆಗಿಲ್ಲ, ಈ ಕಡೆಗಿಲ್ಲ, ಇಲ್ಲೆಲ್ಲೋ ಇದೆ ನೋಡಿ. ಇವಾಗ ಇದು ವೋಲ್ಟೇಜ್ ಆಗಿದೆ, ಇದು ಕರೆಂಟ್ ಆಗಿದೆ, ಅವೆರಡರ ಮಧ್ಯೆ ಸಮ್ ಆ್ಯಂಗಲ್ ಇದೆಯಲ್ವಾ? ಎಸ್ ಆರ್ ಇದೆ, ಅಂದರೆ ಫೈ ಅನ್ನೋ ಆ್ಯಂಗಲ್ ಇದೆ. ಈಗ ವೋಲ್ಟೇಜೇ ಕರೆಂಟ್ಗಿನ್ನ ಮುಂದೆ ಇರೋದ್ರಿಂದ ಇದನ್ನು ಒಮೆಗಾ ಟಿ ಮೈನಸ್ ಫೈ ಅಂತ ಬರಿತೀನಿ. ಕೆಲವೊಮ್ಮೆ ವೋಲ್ಟೇಜ್ ಹಿಂದೆ ಬರೋ ಚಾನ್ಸು ಇದೆ, ಅದು ಯಾವಾಗ ಅಂತ ಆಮೇಲೆ ಹೇಳ್ತೀನಿ. ಸೊ ಈಗ ಫೈನಲ್ ಆಗಿ ನೀವೇನು ಬರೀಬೇಕು, ಈ ಡಯಾಗ್ರಾಮಲ್ಲಿ ಈ ಪೋರ್ಷನನ್ನು ಫೈ ಅಂತ ತೋರಿಸ್ಬಿಟ್ಟು, ದಿಸ್ ಆ್ಯಂಗಲ್ ಈಸ್ ಫೈ ಅಂತ ತೋರಿಸ್ಬಿಟ್ಟು ರೈಟ್ ದಿಸ್ ಫಾರ್ಮುಲಾ. ಸೊ ಒಮೆಗಾ ಟಿ ಮೈನಸ್ ಫೈ, ದಟ್ ಮೀನ್ಸ್ ವೋಲ್ಟೇಜ್ ಈಸ್ ಅಹೆಡ್ ಆಫ್ ಕರೆಂಟ್ ಆರ್ ಕರೆಂಟ್ ಈಸ್ ಬಿಹೈಂಡ್ ದಿ ವೋಲ್ಟೇಜ್. ದಟ್ ಈಸ್ ಐ ಈಸ್ ಈಕ್ವಲ್ ಟು ದಿಸ್ ಈಸ್ ನಥಿಂಗ್ ಬಟ್ ಐ ಎಮ್ ಸೈನ್ ಒಮೆಗಾ ಟಿ ಮೈನಸ್ ಫೈ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್. ಅಲ್ಲಿಗೆ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಏನು? obtain the expression for impedance and current in LCR circuit using phasor diagram. ಗೊತ್ತಾಯ್ತಲ್ಲ ಮಕ್ಕಳೇ? ಇದು ಬಹಳ ಮುಖ್ಯ. ಒಂದು 2 ಸತಿ ವಿಡಿಯೋನ ರಿವೈಂಡ್ ಮಾಡಿ, ರಿವೈಸ್ ಮಾಡಿ, ಸ್ಟಾಪ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಆಯಿತಾ? ಬಹಳ ಬಹಳ ಮುಖ್ಯವಾದಂಥ ಪ್ರಶ್ನೆ ಇದು. ಓಕೆ, ನೌ ಲೆಟ್ ಮಿ ಗೋ ಅಹೆಡ್. ಇಲ್ಲಿ ಬಂದು ನಿಂತಿದ್ದೀನಿ, ಫೈ ಅನ್ನೋ ಕಡೆ ಬಂದು ನಿಂತಿದ್ದೀನಿ. ಅದೇನು ನೋಡೋಣ, ಟು ಫೈಂಡ್ ಫೈ ಏನಾದರೂ ವ್ಯಾಲ್ಯೂ ಅಂತ ನೋಡೋಣ. ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಟ್ರಯಾಂಗಲ್ ಅಥವಾ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ಗೆ ಬರೋಣ. ಆ ಟ್ರಯಾಂಗಲಲ್ಲಿ ಅಂದರೆ ಟ್ರಯಾಂಗಲ್ ಒ ಬಿ ಆರ್ ಅಲ್ಲಿ ಪ್ಲೀಸ್ ರೈಟ್ ಟ್ಯಾನ್ ಫೈ. ಟ್ಯಾನ್ ಫೈ ಗೊತ್ತಲ್ಲ ನಿಮಗೆ? ಏನು ಹೇಳಿ ನೋಡೋಣ? ಆಪೋಸಿಟ್ ಬೈ ಅಡ್ಜಸೆಂಟ್ ಸರ್, ಅಂದರೆ ಬಿ ಆರ್ ಡಿವೈಡೆಡ್ ಬೈ ಒ ಬಿ ಸರ್. ಕರೆಕ್ಟ್. ದಟ್ ಈಸ್ ಟ್ಯಾನ್ ಫೈ ಈಸ್ ಈಕ್ವಲ್ ಟು, ನೋಡಿ ಬಿ ಆರ್ ಅಂದರೂ ಒಂದೇ, ಒ ಇ ಅಂದರೂ ಒಂದೇ, ಅಲ್ಲಿಗೆ ಒ ಇ ಅಂತ ಬರಿತೀನಿ. ಒ ಇ ಬರೆಯೋ ಬದಲಿಗೆ ವಿ ಎಲ್ ಮೈನಸ್ ವಿ ಸಿ ಅಂತಲೇ ಬರೀಬಹುದಲ್ವಾ? ವಿ ಎಲ್ ಮೈನಸ್ ವಿ ಸಿ ಡಿವೈಡೆಡ್ ಬೈ ಒ ಬಿ ಈಸ್ ಆಲ್ರೆಡಿ ದೇರ್, ಇಟ್ ಈಸ್ ವಿ ಆರ್. ಓಕೆ, ಸೊ ಇಷ್ಟಕ್ಕೆ ನಿಲ್ಲಿಸಿದ್ರೂ ನಡೆಯುತ್ತೆ, ಇಷ್ಟಕ್ಕೆ ನಿಲ್ಲಿಸಿದ್ರೂ ನಡೆಯುತ್ತೆ. ಅಥವಾ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋದಾದರೆ ಟ್ಯಾನ್ ಫೈ ಇಸ್ ಈಕ್ವಲ್ ಟು ವಿ ಎಲ್. ವಿ ಎಲ್ ಅಂದರೆ ನೋಡಿ, ವಿ ಎಲ್ ಅಂದರೆ ಐ ಎಕ್ಸ್ ಎಲ್, ವಿ ಸಿ ಅಂದರೆ ಐ ಎಕ್ಸ್ ಸಿ, ವಿ ಆರ್ ಅಂದರೆ ಐ ಆರ್, ಅಂದರೆ ಐ ಎಕ್ಸ್ ಎಲ್ ಮೈನಸ್ ಐ ಎಕ್ಸ್ ಸಿ ಡಿವೈಡೆಡ್ ಬೈ ಐ ಆರ್ ಅಲ್ವಾ? ಕರೆಕ್ಟ್ ಸರ್. ಎಲ್ಲ ಐ ಕ್ಯಾನ್ಸಲ್ ಮಾಡಿ ಅವಾಗ ನಾನು ಇಲ್ಲಿ ಬರಿತೀನಿ ಟ್ಯಾನ್ ಫೈ ಏನಾಗುತ್ತೆ, ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಡಿವೈಡೆಡ್ ಬೈ ಆರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಫೈ. ಫೈ ಬೇಕು ಅಂದರೆ ಟ್ಯಾನ್ ಇನ್ವರ್ಸ್ ಮಾಡಿಕೊಂಡ್ರೆ ಆಯಿತು, ಸರಿನಾ? ಇದು ಒಂದು ಆಯಿತಾ? ಟ್ಯಾನ್ ಫೈ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಡಿವೈಡೆಡ್ ಬೈ ಆರ್. ಇದು ಒಂದು ಈಕ್ವೇಷನ್ ಫಾರ್ ಫೈ. ಇನ್ನೂ ಒಂದು ಈಕ್ವೇಷನನ್ನು ಬರೀಬಹುದು. ಅದೇ ಟ್ರಯಾಂಗಲನ್ನು ನೋಡಿ, ಅಲ್ಲಿ ಕಾಸ್ ಫೈ ಬರೀರಿ. ಕಾಸ್ ಫೈ ಅಂತಂದರೆ ಕಾಸ್ ಫೈ ಬಂದ್ಬಿಟ್ಟೇನು, ಅಡ್ಜಸೆಂಟ್ ಬೈ ಹೈಪಾಟಿನೆಸ್. ದಟ್ ಈಸ್ ಒ ಬಿ ಡಿವೈಡೆಡ್ ಬೈ ಒ ಆರ್. ದಟ್ ಈಸ್ ಒ ಬಿ ಈಸ್ ಐ ಅಂದರೆ ವಿ ಆರ್ ಅಲ್ವಾ? ಐ ಇಂಟು ಆರ್ ಡಿವೈಡೆಡ್ ಬೈ ಒ ಆರ್ ಅಂದರೆ ವಿ ಬಂದು ಐ ಝೆಡ್ ಅಲ್ವಾ? ಐ ಝೆಡ್, ಅಲ್ಲಿಗೆ ಐ ಕ್ಯಾನ್ಸಲ್ ಆಗಿ ಇಟ್ ಈಸ್ ಆರ್ ಬೈ ಝೆಡ್. ಸೊ ಕಾಸ್ ಫೈ ಈಸ್ ಈಕ್ವಲ್ ಟು ಆರ್ ಬೈ ಝೆಡ್. ಇವೆಲ್ಲ ನಾವು ಇದು ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ಸಲ್ಲಿ ಬಳಸ್ತಕ್ಕಂಥ ಈಕ್ವೇಷನ್ಗಳು. ಸೊ ಇದನ್ನು ಫೇಸ್ ಆ್ಯಂಗಲ್ ಅಂತ ಕೂಡ ಕರೀತಾರೆ. ಟ್ಯಾನ್ ಫೈ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬೈ ಆರ್, ಕಾಸ್ ಫೈ ಇಸ್ ಈಕ್ವಲ್ ಟು ಆರ್ ಬೈ ಝೆಡ್. ವಿದ್ಯಾರ್ಥಿಗಳೇ, ಇಷ್ಟೊತ್ತು ನಾನು ಎಲ್ ಸಿ ಆರ್ ಸರ್ಕ್ಯೂಟಿನಲ್ಲಿ ಇಂಪೆಡೆನ್ಸ್ ಅಂದರೆ ಏನು, ಅದರ ಈಕ್ವೇಷನ್ ಏನು, ಆಮೇಲೆ ಕರೆಂಟಿನ ಫಾರ್ಮುಲಾ ಇಷ್ಟು ಮಾಡಿದ್ದೀನಿ. ಈ ಕರೆಂಟಿನ ಫಾರ್ಮುಲಾ ಜೊತೆಗೆ ಫೈ ಅಂದರೆ ಫೇಸ್ ಆ್ಯಂಗಲ್, ದಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜನ್ನು ಕಂಡುಹಿಡಿದಿದ್ದೀನಿ. ಈಗ ನೋಡಿ, ಸದ್ಯಕ್ಕೆ ವೋಲ್ಟೇಜ್ ಅಹೆಡ್ ಇದೆ, ಕರೆಂಟ್ ಬಿಹೈಂಡ್ ಇದೆ. ಇದು ಯಾವಾಗ ಗೊತ್ತಾ? ಇಫ್ ಎಕ್ಸ್ ಎಲ್ ಈಸ್ ಮೋರ್ ದೆನ್ ವೋಲ್ಟೇಜ್ ಈಸ್ ಅಹೆಡ್. ಇಫ್ ಎಕ್ಸ್ ಸಿ ಈಸ್ ಮೋರ್ ವೋಲ್ಟೇಜ್ ಈಸ್ ಬಿಹೈಂಡ್. ಕೀಪ್ ಇಟ್ ಇನ್ ಮೈಂಡ್. ಇಫ್ ಎಕ್ಸ್ ಎಲ್ ಅಂದರೆ inductive reactance more, then it is inductive circuit, voltage is ahead. If XC is dominant, XC ನೇ ಜಾಸ್ತಿ ಆದಾಗ ವೋಲ್ಟೇಜ್ ಹಿಂದೆ ಬಂದ್ಬಿಡುತ್ತೆ. ಅಂದರೆ ಕರೆಂಟ್ ಇಲ್ಲಿ ಉಳ್ಕೊಂಡಿರುತ್ತಲ್ವಾ, ವೋಲ್ಟೇಜ್ ಇಲ್ಲಿಗೆ ಬರುತ್ತೆ. ಯಾವಾಗ? ಇಫ್ XC ಈಸ್ ಗ್ರೇಟರ್ ದ್ಯಾನ್ XL. ಒಂದು ವೇಳೆ XL ಗ್ರೇಟರ್ ಇದ್ರೆ ಹಿಂಗೆ ಬಂದ್ಬಿಡುತ್ತೆ, XL ಗ್ರೇಟರ್ ದ್ಯಾನ್ XC ಆದಾಗ.
ಎರಡು ಈಕ್ವಲ್ ಆಗಿದ್ದಾಗ ಏನಾಗುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದೇ ಇಂಪಾರ್ಟೆಂಟ್ ಪಾಯಿಂಟ್, ಅದನ್ನೇ ನಾವು ರೆಸೋನೆನ್ಸ್ ಅಂತ ಕರೆಯೋದು. ಸೊ ಈ ವಿಡಿಯೋನ ಇಷ್ಟಕ್ಕೆ ನಿಲ್ಲಿಸ್ತೀನಿ, ಸ್ವಲ್ಪ ಲೆಂತಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ನಾನು ಏನೇನು ಹೇಳಿದೆ ಜಸ್ಟ್ ಒಂದು ಸೆಕೆಂಡಲ್ಲಿ ರಿವೈಸ್ ಮಾಡ್ಬಿಡ್ತೀನಿ. LCR ಸರ್ಕ್ಯೂಟ್, ಇಂಪೆಡೆನ್ಸ್, ಕರೆಂಟ್ ಈಕ್ವೇಷನ್, ಪವರ್ ಎಕ್ಸ್ಪ್ರೆಷನ್, ದಟ್ಸ್ ಸಾರಿ ಫೇಸ್ ಆಂಗಲ್ ಎಕ್ಸ್ಪ್ರೆಷನ್. ವೆಲ್ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ದ ಥಿಂಗ್ಸ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ನಿಮ್ಮ ಕಾಮೆಂಟ್ಸನ್ನು ದಯವಿಟ್ಟು ನನಗೆ ಕಳಿಸ್ಕೊಡಿ, ಅಲ್ಲಿಗೆ ನನಗೂ ಒಂದು ಸ್ವಲ್ಪ ವೀಡಿಯೋಸನ್ನು ಇಂಪ್ರೂವೈಸ್ ಮಾಡ್ಕೊಳ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡಿ. ಆಮೇಲೆ ವಿಡಿಯೋಗೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಯಾಕೆ ತುಂಬ ಜನ ಲೈಕ್ ಬಟನ್ ಪ್ರೆಸ್ ಮಾಡ್ತಾ ಇಲ್ಲ, ನೋಡ್ತಾ ಇದ್ದೀರಾ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡ್ತಾ ಇಲ್ಲ. ಲೈಕ್ ಬಟನ್ ಪ್ರೆಸ್ ಮಾಡಿದಾಗಲೇ ಈ ಯೂಟ್ಯೂಬಿನ ಅನಾಲಿಟಿಕ್ಸ್ ಬೇರೆ ಬೇರೆ ಥರ ವರ್ಕ್ ಆಗಿ ಸುಮಾರು ಜನಕ್ಕೆ ಅದು ಪಾಪಪ್ ಅಂದರೆ ಅವರು ಓಪನ್ ಮಾಡಿದಾಗ ಸೆಕೆಂಡ್ PUC LCR ಸರ್ಕ್ಯೂಟ್ ಅಂತ ಓಪನ್ ಮಾಡಿದಾಗ ನನ್ನ ವಿಡಿಯೋ ಮುಂದೆ ಬರುತ್ತೆ. ಆಯಿತಾ? ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.